ಭಾವದ ಪ್ರತೀಕವಾದ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ದೇಶದೆಲ್ಲೆಡೆ ಮನೆ ಮಾಡಿದೆ. ಮುಂಜಾನೆಯಿಂದಲೇ ಶಿವನಿಗೆ ವಿಶೇಷ ಪೂಜಾ ಕೈಂಕರ್ಯ ಮಾಡಲಾಗ್ತಿದೆ. ಶಿವನ ಆರಾಧಕರು ಇಂದು ಉಪವಾಸವನ್ನ ಮಾಡಿ ರಾತ್ರಿಯೆಲ್ಲ ಜಾಗರಣೆ ಮಾಡಲಿದ್ದಾರೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಶಿವರಾತ್ರಿ ಹಬ್ಬದ ಸಡಗರ ಮನೆ ಮಾಡಿದೆ. ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದ್ದು ಸಾಲುಗಟ್ಟಿ ನಿಂತು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಇತ್ತ ಗವಿ ಗಂಗಾಧರೇಶ್ವರ ದೇವಾಲಯಕ್ಕೂ ಕೂಡ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಜೊತೆಗೆ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲೂ ಕೂಡ ಭಕ್ತ ಸಾಗರ ಕಂಡು ಬರ್ತಾ ಇದೆ. ಬೆಂಗಳೂರಿನ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿಯಾದಂತಹ ಪೂಜಾ ಕೈಂಕರ್ಯ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸೌಮ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಮೈಸೂರಿನಲ್ಲಿ ಹಬ್ಬದ ವಾತಾವರಣ ಹೇಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ, ಮೊದಲನೇದಾಗಿ ಈಗ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿಯಾದಂತಹ ಪೂಜಾ ಕೈಂಕರ್ಯ ನಡೀತಾ ಇದೆ, ಹಬ್ಬದ ವಿಶೇಷತೆ ಏನೇನಿದೆ ಅಲ್ಲಿ? ಪ್ರತಿಮಾ, ಶಿವರಾತ್ರಿಯ ಪ್ರಯುಕ್ತ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಹಬ್ಬದ ಕಳೆ ಜೋರಾಗಿ ಕಟ್ಟಿದೆ ಅಂತ ಹೇಳ್ಬೋದು. ಬೆಳಗಿನಿಂದ ನಿರಂತರವಾಗಿ ಭಕ್ತರ ಒಂದು ಸರತಿ ಸಾಲು ಕಂಡು ಬರ್ತಾ ಇದೆ. ಬೆಳಗ್ಗೆ ಸುಮಾರು 3:30 ಜನ ದೇವಸ್ಥಾನದ ಕಡೆ ಬರ್ತಾ ಇದ್ದಾರೆ. 4:30 ಸುಮಾರಿಗೆ ಶಿವನಿಗೆ ಅಭಿಷೇಕವನ್ನ ಮಾಡುವ ಮೂಲಕ ಶಿವರಾತ್ರಿಯ ಪೂಜೆಗಳಿಗೆ ಒಂದು ಚಾಲನೆಯನ್ನ ಕೊಡಲಾಯಿತು. ನೀವೇ ನೋಡಬಹುದು ಎಷ್ಟು ಮಟ್ಟಿಗೆ ಜನರ ಒಂದು ಕ್ಯೂ ಇದೆ ಅಂತ. ಸುಮಾರು 3:30 ಬಂದು ದೇವಸ್ಥಾನದ ಬಾಗಿಲಲ್ಲಿ ಕಾಯ್ತಾ ಇದ್ದಂತ ಜನ 4:00 ದೇವಸ್ಥಾನದ ಬಾಗಿಲು ತೆರೆದ ಕೂಡಲೇ ಎಲ್ಲರೂ ಕೂಡ ಒಳಗೆ ಬಂದು ದೇವರ ಒಂದು ದರ್ಶನವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಮುಂದೆ ಹೋಗ್ತಾ ಇದ್ದಾರೆ. ಸೊ ಈಗ ಇಲ್ಲಿವರೆಗೆ ಆಗ್ಲೇ ಸಾವಿರಾರು ಜನ ಬಂದು ದರ್ಶನವನ್ನ ಪಡ್ಕೊಂಡು ಹೋಗಿದ್ದಾರೆ. ಇಡೀ ದೇವಾಲಯವನ್ನ ಅಲಂಕಾರ ಮಾಡಲಾಗಿದೆ ಶಿವರಾತ್ರಿಯ ಪ್ರಯುಕ್ತ. ವಿಶೇಷವಾಗಿ ಇವತ್ತು ಬೆಳಿಗ್ಗೆ ಆದಂತಹ ಒಂದು ವಿಶಿಷ್ಟವಾದಂತಹ ಪಂಚಾಮೃತ ಅಭಿಷೇಕ ಆದ ಮೇಲೆ ಜಲಾಭಿಷೇಕವನ್ನ ಶುರು ಮಾಡಲಾಗಿದೆ. ಅದು ನಿರಂತರವಾಗಿ ನಾಳೆ ಬೆಳಿಗ್ಗೆ ಸುಮಾರು 4:45 ನಡೀತಾ ಅಹೋರಾತ್ರಿ ನಡೆಯಲಿರುವಂತದ್ದು. ಜೊತೆಗೆ ಶಿವರಾತ್ರಿಯ ಸಂದರ್ಭದಲ್ಲಿ ಹೆಚ್ಚಾಗಿ ಶಿವನಿಗೆ ಅಭಿಷೇಕ ಪೂಜೆ ಮಾಡೋದರ ಜೊತೆಗೆ ಉಪವಾಸವನ್ನು ಮತ್ತು ಜಾಗರಣೆಯನ್ನು ಕೂಡ ಜನ ಆಚರಿಸ್ತಾರೆ. ಆ ಒಂದು ಕಾರಣದಿಂದ ಇವತ್ತು ಶಿವನಿಗೆ ನೈವೇದ್ಯ ಇರೋದಿಲ್ಲ. ಆದ್ರೆ ಈ ಒಂದು ಅಭಿಷೇಕಗಳೇನಿದೆ ಅವು ನಿರಂತರವಾಗಿ ನಡೆಯುತ್ತೆ. ಇವತ್ತು ಸಂಜೆಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ. ಜೊತೆಗೆ ಭಕ್ತರಿಗೆ ಜಾಗರಣೆ ಮಾಡೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಕೂಡ ಎಲ್ಲಾ ದೇವಸ್ಥಾನಗಳಲ್ಲೂ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಬಿಸಿಲು ಏರ್ತಾ ಇರುವಂತೆ ಜನರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಅವರಿಗೆ ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಲ್ಲೋದು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ದೇವಸ್ಥಾನಗಳಲ್ಲಿ ಅಲ್ಲಲ್ಲಿ ಚಪ್ರ ಹಾಕೋದು, ಶಾಮಿಯಾನ ಹಾಕೋದು ಇವೆಲ್ಲ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಇನ್ನು ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರ ಸಹಾಯವನ್ನ ಕೂಡ ಪಡ್ಕೊಳ್ಳಲಾಗಿದೆ. ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಈಗಾಗಲೇ 50ಕ್ಕೂ ಹೆಚ್ಚು ಪೊಲೀಸರು ಜನಸಂದಣಿಯನ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಎಲ್ಲರಿಗೂ ಸುಸೂತ್ರವಾಗಿ ಒಂದು ದೇವರ ದರ್ಶನ ಸಿಗೋದಕ್ಕೆ ಅನುಕೂಲವಾಗುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಕ್ಕೆ ಇದ್ದಾರೆ. ಜೊತೆಗೆ ಇಲ್ಲಿ ಬರುವಂತಹ ಅಷ್ಟು ಭಕ್ತರಿಗೆ ಪ್ರಸಾದ ವಿನಿಯೋಗ ಆಗಬೇಕು. ಅದು ಇನ್ನು ಹೂವಿನ ಪ್ರಸಾದವನ್ನ ಮಾತ್ರ ಇವತ್ತು ಕೊಡೋದು, ಯಾರು ಕೂಡ ದೇವರಿಗೆ ಒಂದು ನೈವೇದ್ಯವನ್ನ ಮಾಡೋದಿಲ್ಲ. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಒಂದು ತಯಾರಿಯನ್ನ ಮಾಡಿಕೊಂಡಿತ್ತು ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿ. ಆ ಕಾರಣದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜನ ಬರ್ತಾ ಇದ್ರು ಕೂಡ ಎಲ್ಲರೂ ನೆಮ್ಮದಿಯಿಂದ ಶಾಂತಿಯಿಂದ ದೇವರ ಒಂದು ದರ್ಶನವನ್ನ ಪಡ್ಕೊಂಡು ಶಿವರಾತ್ರಿಯ ಒಂದು ವಿಶೇಷ ಅನುಭವವನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರತಿಮಾ, ಓಕೆ, ಇನ್ನು ಮೈಸೂರಿನಲ್ಲಿ ಯಾವ ರೀತಿ ಹಬ್ಬದ ಸಂಭ್ರಮ ಇದೆ ಅನ್ನೋದನ್ನ ನಮ್ಮ ಪುಟ್ಟಪ್ಪ ತಿಳಿಸ್ತಾರೆ. ಪುಟ್ಟಪ್ಪ, ಯಾವ ರೀತಿಯಾದಂತಹ ಸಂಭ್ರಮ ದೇವಾಲಯಗಳಲ್ಲಿ ಕಂಡು ಬರ್ತಾ ಇದೆ, ಹಾಗೆ ಏನೆಲ್ಲ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನಡೀತಾ ಇದೆ? ಎಸ್ ಪ್ರತಿಮಾ, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿದೆ ಅಂತ ಹೇಳ್ಬೋದು. ಮೈಸೂರಿನ ಶಿವನ ದೇವಾಲಯಗಳು ಸೇರಿದಂತೆ ಪ್ರಮುಖವಾಗಿ ದಕ್ಷಿಣ ಕಾಶಿಯಿಂದ ಹೆಸರಾಗಿರುವ ನಂಜನಗೂಡು ದೇವಾಲಯದಲ್ಲೂ ಸಹ ಶಿವರಾತ್ರಿಯ ವಿಶೇಷ ಪೂಜೆಗಳು ಈಗಾಗಲೇ ಆರಂಭವಾಗಿದೆ. ನಾವೀಗ ಮೈಸೂರಿನ ತ್ರಿನೇಶ್ವರ ದೇವಾಲಯದ ಆವರಣದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ನೋಡಬಹುದು, ಇದು ಅರಮನೆಯ ಕೋಟೆ ಒಳಗಡೆ ಇರುವಂಥದ್ದು, ಅಂದರೆ ಅರಮನೆಯ ಒಳ ಆವರಣದಲ್ಲಿರುವಂತಹ ತ್ರಿನೇಶ್ವರ ದೇವಾಲಯ. ಸುಮಾರು 19ನೇ ಶತಮಾನದಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಅದಾದ ನಂತರ ರಾಜಕುಟುಂಬ ಈ ಒಂದು ದೇವಾಲಯಕ್ಕೆ ನೆಲೆಕೊಂಡು ಬರ್ತಾ ಇರುತ್ತೆ. ಶ್ರೀಕಂಠ ನರಸಿಂಹರಾಜ ಅವರು ಒಡೆಯವರು ಹುಟ್ಟಿದಂಥ ಸಂದರ್ಭದಲ್ಲಿ ಜಯಚಾಮರಾಜೇಂದ್ರ ಒಡೆಯರವರು ಸುಮಾರು 11 kg ಚಿನ್ನದ ಕೊಳಗವನ್ನು ಈ ಒಂದು ತ್ರಿನೇಶ್ವರ ದೇವಾಲಯಕ್ಕೆ ಕಾಣಿಕೆಯಾಗಿ ನೀಡ್ತಾರೆ. ಆ ಸಂದರ್ಭದಲ್ಲಿ ನೀಡಿದಂಥ ಚಿನ್ನದ ಕೊಳಗವನ್ನು ಪ್ರತಿ ಶಿವರಾತ್ರಿ ದಿನ ಅದನ್ನು ಧಾರಣೆ ಮಾಡಿ ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸ್ತಾರೆ. ಅದನ್ನು ನೋಡೋದಕ್ಕೆ ಸಾವಿರಾರು ಭಕ್ತರು ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತ್ಕೊಳ್ತಾರೆ. ಬೆಳಗ್ಗೆ 6 ಗಂಟೆಯಿಂದ ನಾಳೆ ಮಧ್ಯರಾತ್ರಿ 12 ಗಂಟೆ ಅಂದರೆ ಇಡೀ ದಿನ ಜಾಗರಣೆ ಮುಗಿಯುವಂಥ ಸಂದರ್ಭವರೆಗೂ ಸಹ ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿರುವಂಥ ಈ ಒಂದು ದೇವಾಲಯದಲ್ಲಿ ಮುಜರಾಯಿ ಇಲಾಖೆ ಅಧಿಕಾರಿಗಳು ಹಾಗೂ ಅರ್ಚಕರೆಲ್ಲರೂ ಸಹ ಸಾಕಷ್ಟು ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಈಗಲೂ ಸಹ ಸಾರ್ವಜನಿಕರು ಆಗಮಿಸ್ತಾ ಇದ್ದಾರೆ. ಇವತ್ತು ತಡರಾತ್ರಿಯಿಂದಲೂ ಸಹ ವಿಶೇಷವಾದ ಪೂಜೆ ಮತ್ತು ಅಭಿಷೇಕ ನೆರವೇರೋದ್ರಿಂದ ಸಾವಿರಾರು ಭಕ್ತರ ನಿರೀಕ್ಷೆಯನ್ನು ಸಹ ಮಾಡಲಾಗಿದೆ. ಪ್ರತಿಮಾ, ಧನ್ಯವಾದ ಪುಟ್ಟಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಧನ್ಯವಾದ ಸೌಮ್ಯ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಇನ್ನು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಇಡೀ ದಿನ ಶಿವರಾತ್ರಿ ಹಬ್ಬದ ಬಗ್ಗೆ ವಿಶೇಷ ಸುದ್ದಿ ಪ್ರಸಾರವಾಗುತ್ತೆ. ಜೊತೆಗೆ ರಾತ್ರಿ ಇಡೀ ಜಾಗರಣೆ ನಿಮಿತ್ತ ಶಿವನ ದೇವಾಲಯಗಳಲ್ಲಿ ನಡೆಯೋ ಪೂಜೆಯ ಲೈವ್ ಕೂಡ ಇರುತ್ತೆ. ತಪ್ಪದೇ ವೀಕ್ಷಿಸಿ. ಮಂಡ್ಯದಲ್ಲಿ ರಾಜಕೀಯ ಮೇಲಾಟ, ನಿಖಿಲ್ಗೆ ಟಿಕೆಟ್ ಫಿಕ್ಸ್, ಸುಮಲತಾ ನಡೆ ನಿಗೂಢ. ಇದು ಮಂಡ್ಯ ಮಹಾಯುದ್ಧ.
ಫಿಕ್ಸ್ ಆಗ್ತಾ ಇದ್ದ ಹಾಗೆ ಮಂಡ್ಯಕ್ಕೆ ನಿಖಿಲ್ ಎಂಟ್ರಿ ಕೊಟ್ಟಿದ್ದಾರೆ. ಆಗಲೇ ಪಕ್ಷ ಸಂಘಟನೆಗೆ ನಿಖಿಲ್ ಮುಂದಾಗಿದ್ದಾರೆ. ಮಂಡ್ಯ ಜಿಲ್ಲೆ ಹನಕೆರೆಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಹಾಗೆ ಮಂಡ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ಪಕ್ಷ ಸಂಘಟನೆ ಮಾಡೋದಕ್ಕೂ ಕೂಡ ನಿಖಿಲ್ ಮುಂದಾಗ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಹನಕೆರೆಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿಯನ್ನ ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆಯ ಬಗ್ಗೆ ಈಗಾಗಲೇ ಚಿಂತನೆ ಮಾಡ್ತಾ ಇದ್ದಾರೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಇರ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಈ ಜಿಲ್ಲೆ ಜನಕ್ಕಾಗಿ ನಾನು ಶ್ರಮಿಸ್ತೀನಿ, ಪಣ ತೊಟ್ಟು ಬಂದಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಜೊತೆ ನಿಮ್ಮ ಮನೆ ಮಗನಾಗಿ ಇರ್ತೀನಿ ಅಂತ ಕೂಡ ನಿಖಿಲ್ ಕುಮಾರಸ್ವಾಮಿ ಹನಕೆರೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅಪ್ಪನ ರೀತಿ ನನಗೂ ಕೂಡ ನೀವು ಆಶೀರ್ವಾದವನ್ನ ಮಾಡಿ, ಅದಕ್ಕಾಗಿ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಮಂಡ್ಯ ಜಿಲ್ಲೆ ಹನಕೆರೆಯಲ್ಲಿ ನಿಖಿಲ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪಕ್ಷ ಸಂಘಟನೆಯ ಕಾರ್ಯವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಹಾಗೇನೆ ನಾನಿಲ್ಲಿ ಬಾಡಿಗೆ ಮನೆಯನ್ನ ಮಾಡೋದಕ್ಕೆ ಬಂದಿರೋದಲ್ಲ, ಇಲ್ಲೇ ಮನೆ ಕಟ್ತೀನಿ, ನೀವೆಲ್ಲ ನಮ್ಮ ಮನೆಗೆ ಬರಬೇಕು ಅಂತ ಕೂಡ ಹೇಳಿದ್ದಾರೆ. ಬಾಡಿಗೆ ಮನೆ ಮಾಡಿದ್ದಾರೆ. ಹಾಗೇನೆ ಸುಮಲತಾ ಅವ್ರಿಗೂ ಕೂಡ ಒಂದ್ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಸುಮಲತಾ ಅವರು ಕೂಡ ಅಂಬಿ ಇದ್ದಂತ ನಿವಾಸದಲ್ಲೇ ಒಂದು ಕಚೇರಿಯನ್ನ ಕೂಡ ಮಾಡಿರೋದ್ರಿಂದ ಇವರು ಕೂಡ ನಾನು ಮಂಡ್ಯದಲ್ಲೇ ಇರ್ತೀನಿ, ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ, ಇಲ್ಲೇ ಮನೆ ಮಾಡ್ತೀನಿ, ನೀವು ಕೂಡ ನಮ್ಮ ಮನೆಗೆ ಬನ್ನಿ, ನನ್ನ ಅಪ್ಪನಿಗೆ ಹೇಗೆ ಆಶೀರ್ವಾದವನ್ನ ಮಾಡಿದಿರೋ ಹಾಗೆ ನನಗೂ ಆಶೀರ್ವಾದವನ್ನ ಮಾಡಿ ನಿಮ್ಮ ಸೇವೆಯನ್ನ ಮಾಡ್ತೀನಿ ಅಂತ ಹನಕೆರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಟಿಕೆಟ್ ಘೋಷಣೆ ಪಕ್ಕ ಆಗ್ತಾ ಇದ್ದ ಹಾಗೆ ಮಂಡ್ಯದಲ್ಲಿ ನಾನೇ ಸಂಭಾವ್ಯ ಅಭ್ಯರ್ಥಿ ಅಂತ ನಿಖಿಲ್ ಸಖತ್ ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ತಮ್ಮದೇ ಸೀತಾರಾಮ ಕಲ್ಯಾಣ ಚಿತ್ರದ ಹಾಡಿಗೆ ನೃತ್ಯ ಮಾಡೋ ಮೂಲಕ ಹನಕೆರೆ ಜನರನ್ನ ರಂಜಿಸಿದ್ದಾರೆ. ಇನ್ನು ಮಂಡ್ಯ ಲೋಕಸಭೆ ಟಿಕೆಟ್ ನಿಖಿಲ್ಗೆ ಫೈನಲ್ ಆಗ್ತಾ ಇದ್ದ ಹಾಗೆ ಜಿಲ್ಲೆಯಲ್ಲಿ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ ಸುಮಲತಾ. ಇಂದು ಮಂಡ್ಯ ಜಿಲ್ಲೆಯ ವಿವಿಧ ಮುಖಂಡರನ್ನ ಭೇಟಿ ಕೂಡ ಮಾಡಲಿದ್ದಾರೆ. ಮಂಡ್ಯ ಲೋಕಸಭೆ ಟಿಕೆಟ್ ನಿಖಿಲ್ಗೆ ಫೈನಲ್ ಆಗ್ತಾ ಇದ್ದ ಹಾಗೆ ಸುಮಲತಾ ಅವರು ಕೂಡ ಸಖತ್ ಆಕ್ಟಿವ್ ಆಗಿದ್ದಾರೆ. ಮಂಡ್ಯ ಜಿಲ್ಲೆಯ ವಿವಿಧ ಮುಖಂಡರನ್ನ ಭೇಟಿ ಮಾಡಿ ಇವತ್ತು ಮಾತುಕತೆಯನ್ನ ಕೂಡ ಸುಮಲತಾ ಅವರು ನಡೆಸಲಿದ್ದಾರೆ. ಮಾಜಿ ಎಂಎಲ್ಸಿ ಎಂಡಿ ರಮೇಶ್, ರಾಜು, ರವಿಶಂಕರೇಗೌಡ, ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಂಜನಾ, ಮೈಶುಗರ್ ಮಾಜಿ ಅಧ್ಯಕ್ಷ ಬಿಸಿ ಶಿವಾನಂದ ಅವರ ಜೊತೆ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಅಂದ್ರೆ ಸುಮಲತಾ ಅವರು ಕೂಡ ಈಗ ಸಖತ್ ಆಕ್ಟಿವ್ ಆಗ್ತಾ ಇದ್ದಾರೆ. ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿಗೆ ಮುಂಬರುವ ಲೋಕಸಭಾ ಚುನಾವಣೆಗೆ ಟಿಕೆಟ್ ಫೈನಲ್ ಆಗ್ತಾ ಇದ್ದ ಹಾಗೆ ಇವರು ಕೂಡ ತುಂಬಾ ಆಕ್ಟಿವ್ ಆಗಿದ್ದಾರೆ. ಸುಮಲತಾ ಅವರ ನಡೆಯಿಂದ ಕಾಂಗ್ರೆಸ್ ಒಂದ್ ಕಡೆ ಬೆಚ್ಚಿ ಬಿದ್ದಿದೆ. ಸ್ಪರ್ಧೆಯಿಂದ ಹಿಂದೆ ಸರಿಯುವಂತೆ ಮನವೊಲಿಕೆ ಮಾಡುವ ಸೂಚನೆಯನ್ನ ಕೂಡ ಕೊಡಲಾಗಿದೆಯಂತೆ. ಎಂಬಿ ಪಾಟೀಲ್ ಮೂಲಕ ಸುಮಲತಾ ಅವರ ಮನವೊಲಿಕೆ ಯತ್ನ ಕೂಡ ನಡೀತಾ ಇದೆ. ಸುಮಾ ಸ್ಪರ್ಧೆಯನ್ನ ಮಾಡಿದ್ರೆ ಮೈತ್ರಿಗೆ ಧಕ್ಕೆ ಆಗತ್ತೆ, ಯಾವುದೇ ಕಾರಣಕ್ಕೂ ಸುಮಲತಾ ಅವರು ಸ್ಪರ್ಧೆ ಮಾಡಬಾರದು, ರಾಜ್ಯ ನಾಯಕರಿಗೆ ಹೈಕಮಾಂಡ್ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಂಬಿ ಪಾಟೀಲ್ ಅವರ ಮುಖಾಂತರವಾಗಿ ಸುಮಲತಾ ಅವರ ಮನವೊಲಿಕೆ ಕಾರ್ಯ ಕೂಡ ನಡೀತಾ ಇದೆ. ಒಂದ್ ಕಡೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಏನಾದ್ರೂ ಸುಮಲತಾ ಅವರು ಸ್ಪರ್ಧೆ ಮಾಡಬಹುದಾ ಅನ್ನುವಂತಹ ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಮುಂಬರುವ ಲೋಕಸಭಾ ಚುನಾವಣೆಯ ಟಿಕೆಟ್ ಫೈನಲ್ ಆಗಿದೆ. ಹೀಗಾಗಿ ಸುಮಲತಾ ನಡೆ ಏನಾಗಬಹುದು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಕೃಷ್ಣ ಕೊಡ್ತಾರೆ. ಕೃಷ್ಣ, ಈಗ ಒಂದ್ ಕಡೆ ಮಂಡ್ಯದಲ್ಲಿ ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅನ್ನೋಂತ ಆಗಿದೆ. ಎಂಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಮನವೊಲಿಕೆ ಮಾಡುವಂತ ಚಾನ್ಸಸ್ ಇರೋದ್ರಿಂದ ಸುಮಲತಾ ಅವರ ನಿರ್ಧಾರ ಏನಾಗಬಹುದು, ನೆಕ್ಸ್ಟ್ ಡೆವಲಪ್ಮೆಂಟ್ಸ್ ಏನು ಅಂತ?
ಪ್ರತಿಮಾ, ಮುಖ್ಯವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ವತಃ ಪಕ್ಷ ಸಂಘಟನೆ ಮುಂದಾಗಿರುವಂತದ್ದು, ಜೊತೆಗೆ ಮನೆ ಮಗನಾಗಿ ನಮಗೆ ಆಶೀರ್ವಾದ ಮಾಡಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಈ ಮೂಲಕವಾಗಿ ಚುನಾವಣೆಗೆ ಸನ್ನದ್ಧರಾಗ್ತಾ ಇರುವಂತದ್ದು ನಿಖಿಲ್ ಕುಮಾರಸ್ವಾಮಿ. ಇದೀಗ ನಿಖಿಲ್ ಕುಮಾರಸ್ವಾಮಿ ಈಗ ಅಲ್ಲಿ ಪಕ್ಷ ಸಂಘಟನೆಯಲ್ಲೂ ಕೂಡ ತೊಡಗೊಂಡಿರುವಂತದ್ದು. ಮುಖ್ಯವಾಗಿ ಏನು ನಿಖಿಲ್ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಹೋರಾಟ ಏನು ಶುರು ಮಾಡ್ಕೊಂಡಿದ್ದಾರೆ. ಇದೀಗ ಸುಮಲತಾ, ಮುಖ್ಯವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಅಂತ ಪ್ರಮುಖವಾಗಿ ಸುಮಲತಾ ಏನಿದ್ದಾರೆ ಅವರು ಇದೀಗ ಅಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತಷ್ಟು ಆಕ್ಟಿವ್ ಆಗಿರುವಂತದ್ದು. ಮುಖ್ಯವಾಗಿ ಇವತ್ತು ಒಂದಷ್ಟು ಜನರ ಒಂದಷ್ಟು ಮುಖಂಡರ, ಕಾಂಗ್ರೆಸ್ ಮುಖಂಡರ ಮನೆಗೆ ಭೇಟಿ ಕೊಡೋದ್ರ ಮೂಲಕವಾಗಿ ನನಗೆ ಆಶೀರ್ವಾದ ಮಾಡಿ ಅನ್ನೋ ಮಾತನ್ನ ಮನವಿ ಮಾಡ್ಕೊಳ್ಳೋದಕ್ಕೆ ಇದೀಗ ಸುಮಲತಾ ಅಂಬರೀಶ್ ಅವರು ಮುಂದಾಗಿರುವಂತದ್ದು. ಜೊತೆಗೆ ಈಗಾಗಲೇ ಸುಮಲತಾ ಅಂಬರೀಶ್ ಅವರ ಈ ಒಂದು ಏನ್ ನಡೆ ಏನಿದೆ ಇದು ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಬೆಚ್ಚಿ ಬಿದ್ದಿರುವಂತದ್ದು. ಮುಖ್ಯವಾಗಿ ಸುಮಲತಾ ಅಂಬರೀಶ್ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಾರ್ದು, ಆ ರೀತಿ ನೀವು ನೋಡ್ಕೊಳ್ಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿರುವಂತದ್ದು. ಮುಖ್ಯವಾಗಿ ಗೃಹ ಸಚಿವ ಎಂ ಬಿ ಪಾಟೀಲ್ ಅವರಿಗೆ ಸೂಚನೆ ಕೊಟ್ಟಿದೆ, ಅವರಿಗೆ ಹೊಣೆಯನ್ನು ಕೂಡ ಕೊಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಮಾಡಬಾರ್ದು. ಆದ್ರೆ ಪಕ್ಷೇತರವಾಗಿ ಅವ್ರು ಈಗಾಗಲೇ ಏನು ಕಾಂಗ್ರೆಸ್ನಿಂದ ನಾನು ಅಂತಿಮ ಏನು ಕಾಂಗ್ರೆಸ್ನಿಂದ ಏನು ಬರುತ್ತೆ ಅನ್ನೋ ಒಂದು ನಿರ್ಧಾರವನ್ನ ಕಾಯ್ತಾ ಇದ್ದೇನೆ ಅನ್ನೋ ಮಾತನ್ನ ಸುಮಲತಾ ಅಂಬರೀಶ್ ಅವರು ಹೇಳಿರುವಂತದ್ದು. ಈಗಾಗಲೇ ನ್ಯೂಸ್ 18 ಕನ್ನಡದಲ್ಲಿ ಕೂಡ ಹೇಳಿರುವಂತದ್ದು. ಜೊತೆಗೆ ಒಂದು ವೇಳೆ ಏನಾದ್ರೂ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂತ ನಾನು ಪಕ್ಷೇತರಾಗಿ ಕೂಡ ಸ್ಪರ್ಧೆ ಮಾಡೋದು ಕೂಡ ಅವ್ರು ತೀರ್ಮಾನ ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಸುಮಲತಾ ಅಂಬರೀಶ್ ಅವರ ಒಂದು ಸ್ಪರ್ಧೆಯಿಂದಾಗಿ ಎಲ್ಲೋ ಒಂದ್ ಕಡೆ ಮೈತ್ರಿ ಸರ್ಕಾರಕ್ಕೆ ಒಂದು ಧಕ್ಕೆ ಆಗ್ಬಹುದು, ಜೊತೆಗೆ ಮೈತ್ರಿ ಸಂಬಂಧನೂ ಕೂಡ ಮುರಿದು ಬೀಳ್ಬಹುದು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ಸ್ಪರ್ಧೆ ಮಾಡಬಾರ್ದು. ಆ ರೀತಿ ನೋಡ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಅವಕಾಶ ಕೊಡೋಣ. ಆದ್ರೆ ಈಗ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಅವರು ಸ್ಪರ್ಧೆ ಮಾಡಬಾರ್ದು, ಆ ರೀತಿ ನೋಡ್ಕೊಳ್ಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಗೃಹ ಸಚಿವ ಎಂ ಬಿ ಪಾಟೀಲ್ ಅವರಿಗೆ ಕೊಟ್ಟಿರುವಂತದ್ದು. ಇದೀಗ ಎಂ ಬಿ ಪಾಟೀಲ್ ಅವರು ಕೂಡ ಸುಮಲತಾ ಅಂಬರೀಶ್ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತಿಮಾ, ಧನ್ಯವಾದ ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ದೋಸ್ತಿ ಪಕ್ಷಗಳ ನಡುವೆ ಟಿಕೆಟ್ ಹಂಚಿಕೆಯ ಫೈಟ್ ಶುರುವಾಗಿದೆ. ಸಮನ್ವಯ ಸಮಿತಿ ಸಭೆಯಲ್ಲಿ ಇವತ್ತು ಚರ್ಚೆ ಕೂಡ ಆಗೋ ಚಾನ್ಸಸ್ ಇದೆ. ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಸಭೆ ಇವತ್ತು ನಡೆಯುತ್ತೆ. ಇವತ್ತು ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇರೋದ್ರಿಂದ ಆ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. 10-12 ಕ್ಷೇತ್ರಗಳಿಗೆ ಈಗಾಗಲೇ ಜೆಡಿಎಸ್ ಪಟ್ಟು ಹಿಡಿದಿದೆ. ಜೆಡಿಎಸ್ಗೆ 6ರಿಂದ 7 ಕ್ಷೇತ್ರಗಳಲ್ಲೇ ಅವಕಾಶ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಎಲ್ಲವೂ ಫೈನಲ್ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಇಂದಿನ ಸಮನ್ವಯ ಸಭೆ ಕೇವಲ ಔಪಚಾರಿಕ ಅಷ್ಟೇ ಅಂತಾನು ಹೇಳಲಾಗ್ತಾ ಇದೆ. ಕೇವಲ ಪ್ರಾಥಮಿಕ ಮಾತುಕತೆಗೆ ಮಾತ್ರ ಸೀಮಿತ ಅಂತ ಹೇಳಲಾಗ್ತಾ ಇದೆ. ನಿರ್ಧಾರಾತ್ಮಕ ಚರ್ಚೆ ನಡೆಯೋದು ಅನುಮಾನ ಅನ್ನುವಂತ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ರಾಜ್ಯ ನಾಯಕರ ಜೊತೆ ಚರ್ಚೆ ಬೇಡ ಅಂತ ಜೆಡಿಎಸ್ ಹೇಳ್ತಾ ಇದೆ. ನೇರವಾಗಿ ರಾಹುಲ್ ಗಾಂಧಿ ಅವರ ಜೊತೆಯೇ ಚರ್ಚೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಕೂಡ ಇಲ್ಲಿ ಜೆಡಿಎಸ್ ಮಾಡ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಯಾವುದೇ ನಿರ್ಧಾರ ಆಗೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ರಾಜ್ಯ ನಾಯಕರ ಜೊತೆ ಮಾತುಕತೆ ಬೇಡ, ನೇರವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಯನ್ನ ನಡೆಸಬೇಕು ಅನ್ನುವಂತ ಮಾತನ್ನ ಕೂಡ ಜೆಡಿಎಸ್ ಹೇಳ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಮೈತ್ರಿ ಸರ್ಕಾರಕ್ಕಷ್ಟೇ ಸೀಮಿತ ಅಂತೆ. ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡೋದಕ್ಕೆ ಗೌಡರು ನಿರ್ಧಾರ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ರಾಹುಲ್ ಗಾಂಧಿ ಜೊತೆ ದೇವೇಗೌಡರು ಚರ್ಚೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳೋ ಚಾನ್ಸಸ್ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ಸೀಟ್ ಹಂಚಿಕೆ ಬಗ್ಗೆ ದಿನೇಶ್ ಗುಂಡೂರಾವ್ ಏನ್ ಹೇಳಿದ್ರು, ಇದಕ್ಕೆ ಸಿಎಂ ಕೊಟ್ಟ ಉತ್ತರ ಏನು ಅಂತ ನೋಡೋಣ. ಅದೇ ಬಹುತೇಕ 4ನೇ ತಾರೀಕು ಆಗುವಂಥದ್ದು ಸಾಧ್ಯತೆ ಇದೆ. 4ನೇ ತಾರೀಕಿಗೆ ಸಮನ್ವಯ ಸಮಿತಿ ಸಭೆ. ನಮ್ಮ ಮೈತ್ರಿ ಆಧಾರದ ಮೇಲೆ ಯಾವ್ಯಾವ ಕ್ಷೇತ್ರ ಯಾರ್ಯಾರು ಕಂಟೆಸ್ಟ್ ಮಾಡಬೇಕು ಅಲ್ಲೇ ಕಂಟೆಸ್ಟ್ ಮಾಡ್ತೀವಿ. ಎಲ್ಲಿ ಕಾಂಗ್ರೆಸ್ ಸೀಟು ನಮಗಾಗ್ತದೆ ಅಲ್ಲಿ ನಾವು ಮಾಡ್ತೀವಿ, ಎಲ್ಲಿ JDSಗೆ ಆಗ್ತದೆ ಅಲ್ಲಿ ಅವ್ರು ಮಾಡ್ತಾರೆ. ಏನು ಪಕ್ಷೇತರ ಕಂಟೆಸ್ಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಬೇರೆ ವಿಚಾರ ಇರ್ಬೋದು, ಅದು ಯಾವುದೂ ಕೂಡ ಪ್ರಸ್ತುತ ಸಮನ್ವಯ ಸಮಿತಿನಲ್ಲಿ ಸೀಟ್ ಶೇರಿಂಗ್ನ ಚರ್ಚೆ ಆಗಲಾರದು. ಕಾರಣ ಸಮನ್ವಯ ಸಮಿತಿ ಇರ್ತಕ್ಕಂಥದ್ದು ಸರ್ಕಾರದ ಕಾರ್ಯಗಳಿಗೆ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ವಿಷಯದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು. ಸೀಟ್ಗಳ ಹೊಂದಾಣಿಕೆಯ ವಿಷಯದಲ್ಲಿ ಪಕ್ಷದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಕೊಡ್ತಾರೆ. ಚಿದಾನಂದ್ ಪಟೇಲ್, ಇವತ್ತಿನ ಸಮನ್ವಯ ಸಮಿತಿ ಸಭೆಯಲ್ಲಿ ಟಿಕೆಟ್ ಹಂಚಿಕೆ ಫೈನಲ್ ಆಗುತ್ತಾ ಅಥವಾ ಕೇವಲ ಔಪಚಾರಿಕ ಮಾತ್ರನಾ, ಹೇಗೆ?
ಪ್ರತಿಮಾ ರಾಜ್ಯದಲ್ಲಿರ್ತಕ್ಕಂಥ ಮೂಡ್ ಏನಿದೆ ಮತ್ತೆ ಯಾವ ಕ್ಷೇತ್ರಗಳನ್ನು ಬಿಟ್ಕೊಡ್ಬೇಕು, ಯಾವ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಇದ್ದಾರೆ, ಜೆಡಿಎಸ್ ಕೇಳ್ತಿರ್ತಕ್ಕಂಥ ಪಾಲೆಷ್ಟು ಮತ್ತು ಕಾಂಗ್ರೆಸ್ ಯಾವ್ದನ್ನ ಕೊಡ್ಬೇಕೆಂಬುದರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಔಪಚಾರಿಕವಾಗಿ ಚರ್ಚೆ ನಡೀತಿದೆ. ಇವತ್ತಿನ ಸಭೆಯಲ್ಲಿ ಗೆಲ್ಲೋರು ಯಾರು ಸೋಲೋರು ಯಾರು ಎಂಬುದರ ಬಗ್ಗೆ ಮಹತ್ವದ ಚರ್ಚೆ ನಡೀತಿದೆ. ಯಾಕಂತಂದ್ರೆ ಇಲ್ಲಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕೂಡ ಒಂದು ಲಿಸ್ಟ್ ಅನ್ನ ತಂದಿರ್ತಾರೆ. ನಮಗೆ ಯಾವ ಕ್ಷೇತ್ರ ಬೇಕು ಮತ್ತೆ ಯಾವ ಮಾನದಂಡದ ಮೇಲೆ ಮತ್ತೆ ಯಾವ ಆಧಾರದ ಮೇಲೆ ನಮಗೆ ಗೆಲುವು ಸಿಗುತ್ತೆ ಮತ್ತು ಗೆಲ್ಲುವ ಕ್ಷೇತ್ರಗಳು ಯಾವ ಎಂಬುದರ ಬಗ್ಗೆ ಅವರು ತಮ್ಮ ವಾದವನ್ನ ಮುಂದಿಡ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಯಾಕೆ ನಿಮ್ಗೆ ಈ ಕ್ಷೇತ್ರಗಳನ್ನು ಕೊಡಬೇಕು, ಇದರಿಂದ ನಿಮ್ಗಾಗ್ತಕ್ಕಂಥ ಲಾಭ ಏನು ಮತ್ತು ನಮ್ಮ ಲಾಭ ಏನು ಎಂಬುದು ಕೂಡ ಚರ್ಚೆ ನಡೀತಿದೆ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಹಾಲಿ ಸಂಸದರಿರುವ ಕ್ಷೇತ್ರವನ್ನ ಜೆಡಿಎಸ್ ಕೇಳಿರುವುದು ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ರಾಯಚೂರು ಕ್ಷೇತ್ರಗಳನ್ನ ಕೇಳಿದೆ. ಅದರಲ್ಲಿ ಈಗಾಗಲೇ ರಾಯಚೂರು ಕ್ಷೇತ್ರವನ್ನ ಮೊನ್ನೆ ನಡೆದಂತ ಕಾಂಗ್ರೆಸ್ನ ಸಮಾವೇಶದಲ್ಲಿ ಸ್ವತಃ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯನವರು ರಾಯಚೂರು ಕ್ಷೇತ್ರದಲ್ಲಿ ಮತ್ತೆ ಹಾಲಿ ಸಂಸದರಾಗಿರುವಂತಹ ಬಿ.ವಿ. ನಾಯಕರನ್ನ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಈಗ ತುಮಕೂರಿನಲ್ಲಿ ಏನು ಕಾಂಗ್ರೆಸ್ ಶಾಸಕರು ಕೇವಲ 2 ಜನ ಮಾತ್ರ ಇರೋದ್ರಿಂದ ಅಲ್ಲಿ ಗೆಲ್ಲುವ ಅವಕಾಶ ಇದೆ ಅನ್ನೋದು ಜೆಡಿಎಸ್ ಬೇಡಿಕೆ ಆಗಿದೆ. ಇನ್ನ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಒಕ್ಕಲಿಗ ಮತಗಳಿರೋದ್ರಿಂದ ಜೆಡಿಎಸ್ ಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಎಲ್ಲರ ನಡುವೆ ಕೂಡ ಬೆಂಗಳೂರು ಉತ್ತರ ಕೂಡ ಚಿತ್ತ ಹರಿಸಿದ್ದಾರೆ. ಒಟ್ಟಿನಲ್ಲಿ ಜೆಡಿಎಸ್ 12 ಸೀಟ್ಗಳನ್ನ ಕೇಳಲಿದ್ದು ಅದರಲ್ಲಿ ಈಗಾಗಲೇ 10 ಸೀಟ್ಗೆ ಬಂದಿರುವಂತದ್ದು, 10ರಿಂದ 7 ಅಥವಾ 8 ಸೀಟ್ಗಳಿಗೆ ಫೈನಲ್ ಆಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಇವತ್ತು ನಡೆಯುವಂತಹ ಚರ್ಚೆ ಮತ್ತು ಜೆಡಿಎಸ್ ಯಾವೆಲ್ಲ ಸೀಟನ್ನ ಕೇಳಿದ್ರು ಮತ್ತು ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ ಮತ್ತು ಗೆಲ್ಲುವ ಮಾನದಂಡ ಏನೆಂಬುದರ ಬಗ್ಗೆ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ಪರಾಮರ್ಶೆ ನಡೆಸಿ ಈ ವರದಿಯನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ.ಸಿ. ವೇಣುಗೋಪಾಲ್ ರವರು ನೀಡಲಿದ್ದಾರೆ. ಆ ವರದಿಯ ಆಧಾರದ ಮೇಲೆ ಮೈತ್ರಿ ಮತ್ತು ಜೆಡಿಎಸ್ಗೆ ಎಷ್ಟು ಸೀಟನ್ನು ಬಿಟ್ಕೊಡ್ಬೇಕೆಂಬುದರ ಬಗ್ಗೆ ತೀರ್ಮಾನ ಆಗಲಿದೆ. ಪ್ರತಿಮಾ, ಧನ್ಯವಾದ ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.